ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಪತ್ರಿಕೆಗಳು, ಸುದ್ದಿಯ ಮೇಲೆ ಒಂದು ಕ್ಷಕಿರಣ. ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ. ಒಂದು ಪತ್ರಿಕೆಯಲ್ಲಿ ಸುದ್ದಿ ಆದದ್ದು ಇನ್ನೊಂದು ಪತ್ರಿಕೆಯಲ್ಲಿ ಯಾಕೆ ಸುದ್ದಿ ಆಗಿಲ್ಲ ಅನ್ನುವುದು, ಒಂದು ಪತ್ರಿಕೆಯಲ್ಲಿ ಸುದ್ದಿ ಆಗದೇ ಇರುವುದು ಇನ್ನೊಂದು ಪತ್ರಿಕೆಯಲ್ಲಿ ಯಾಕೆ ಸುದ್ದಿ ಆಗುತ್ತೆ ಅನ್ನೋದು, ಹೀಗೆ ಹಲವು ವಿಚಾರಗಳನ್ನು ತಮ್ಮ ಜೊತೆಗೆ ನಾನು ಮಾತನಾಡಬೇಕು. ಆ ಕಾರಣಕ್ಕೆ ಈ ಬೆಳಗ್ಗೆ ಬಂದು ಕುಳಿತಿದ್ದೇನೆ ಮೀಡಿಯಾ ವಾಚ್ನಲ್ಲಿ. ಸೊ ಇವತ್ತಿನ ಬಹಳ ಪ್ರಮುಖವಾದ ಸುದ್ದಿ, ಪ್ರಮುಖ ಪತ್ರಿಕೆಗಳಲ್ಲಿ ಒಂದು ಹೊಸ ಕೈಗಾರಿಕಾ ನೀತಿಗೆ ಸಂಬಂಧಪಟ್ಟಿದ್ದು. ಅದನ್ನು 2020-25 ಹೊಸ ಕೈಗಾರಿಕಾ ನೀತಿಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅನ್ನೋದು. ಸೊ ಈ ತಿದ್ದುಪಡಿಯಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಮಾಡುವುದಕ್ಕೆ ಹೊರಟಿರುವುದು. ಇದು ಈಗಾಗಲೇ ಕಾರ್ಮಿಕ ಸಂಘಟನೆಗಳು ಇದನ್ನು ವಿರೋಧ ಮಾಡಿವೆ. ಯಾಕೆ ಅನ್ನುವುದನ್ನು ನೋಡಿ. ಈ ತಿದ್ದುಪಡಿಯಿಂದ ಏನಾಗುತ್ತೆ ಅನ್ನೋದು ಮೊದಲು ಹೇಳ್ತೀನಿ. ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ರಾಜ್ಯ ಸಚಿವ ಸಂಪುಟ ಸಭೆ ಕೈಗಾರಿಕಾ ವ್ಯಾಜ್ಯ ಮತ್ತು ಇತರ ಕಾಯ್ದೆ ಕರ್ನಾಟಕ ತಿದ್ದುಪಡಿ ಸುಗ್ರೀವಾಜ್ಞೆಗೆ ಅನುಮೋದನೆ ನೀಡಿದೆ. ಅಂದರೆ ಸುಗ್ರೀವಾಜ್ಞೆಯನ್ನು ತಕ್ಷಣ ಇದನ್ನು ಜಾರಿಗೆ ತರಲಾಗುತ್ತೆ. ನಿಮಗೆಲ್ಲ ಗೊತ್ತು, ಸುಗ್ರೀವಾಜ್ಞೆ ಅನ್ನೋ ತಕ್ಷಣ ಹೊರಡಿಸಿದ ಮೇಲೆ ಅದು ಕಾನೂನು ಆಗಬೇಕು. ವಿತಿನ್ 6 ಮಂತ್ಸ್ ಒಳಗಡೆ, 6 ತಿಂಗಳ ಒಳಗಡೆ ಸದನ ಏನಿದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಂದರೆ ಅಂಗೀಕಾರ ಪಡಿಬೇಕು. ಈ ಕೈಗಾರಿಕಾ ವ್ಯಾಜ್ಯ ಕಾಯ್ದೆಯ ಸೆಕ್ಷನ್ 25K ಅಡಿ ಕಾರ್ಮಿಕರ ಮಿತಿಯನ್ನು 100ರಿಂದ 300ಕ್ಕೆ ಹೆಚ್ಚಿಸಲಾಗಿದೆ ಅನ್ನೋದು. ಏನು ಹೆಚ್ಚಿಸಲಾಗಿದೆ? ಈ ಕಾಯ್ದೆಯ ಪ್ರಕಾರ ಯಾವುದೇ ಉದ್ಯಮ 100 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿದ್ದರೆ ಕೈಗಾರಿಕೆ ಮುಚ್ಚಲು, ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಲು ಸರ್ಕಾರದ ಅನುಮತಿ ಪಡಿಬೇಕಾಗಿತ್ತು. ಈ ಮೊದಲು ಯಾವುದೇ ಉದ್ಯಮದಲ್ಲಿ 100ಕ್ಕಿಂತ ಜಾಸ್ತಿ ಜನ ಕೆಲಸಗಾರರಿದ್ದರೆ ಅವರು ಏಕಾಏಕಿ ಬಾಗಿಲು ಮುಚ್ಚುವ ಹಾಗೆ ಇರಲಿಲ್ಲ. ಈಗ ಈ ತಿದ್ದುಪಡಿ ಮಾಡುವ ಮೂಲಕ ಈ 100ಅನ್ನು 300ಕ್ಕೆ ಹೆಚ್ಚಿಗೆ ಮಾಡಲಾಗಿದೆ. ಇನ್ನು 100 ಜನರ ಮೇಲಿದ್ದರೆ ಏನು ಇದು ಮಾಡಬಹುದಾಗಿತ್ತು, ಎತ್ತು ಹಾಕ್ಬೋದಾಗಿತ್ತು. ಆ ಮಿತಿಯನ್ನು 300ಕ್ಕೆ ಏರಿಕೆ ಮಾಡಿದ್ದಾರೆ. ಅಂದರೆ ಇದು ಉದ್ಯಮಿಗಳ ಪರವಾಗಿ 300 ಜನ ಇದ್ದರೂ ಯಾವ ಟೈಮನ್ನು ಬೇಕಾದರೂ ಎತ್ತಾಕಿ ಮನೆ ಕಳಿಸಿ ಹೋಗಿ ಬನ್ನಿ ಅಂತ ಹೇಳಬಹುದು ಅನ್ನುವುದು. ಗುತ್ತಿಗೆ ಮತ್ತು ಫ್ಯಾಕ್ಟ್ರಿ ಕಾಯ್ದೆ ಅಡಿ ಕಾರ್ಮಿಕರನ್ನು ಹೆಚ್ಚಿಸಲು ಅವಕಾಶ ನೀಡಲಾಗಿದೆ. ಯಾವುದೇ ಉದ್ಯಮದಲ್ಲಿ ಕನಿಷ್ಠ 20 ಅಥವಾ ಅದಕ್ಕಿಂತ ಹೆಚ್ಚು ಗುತ್ತಿಗೆ ಕಾರ್ಮಿಕರಿದ್ದರೆ ಕಾಯ್ದೆ ಪ್ರಕಾರ ಉದ್ಯಮ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತಾ ಇತ್ತು. ಈಗ ಗುತ್ತಿಗೆ ಕಾರ್ಮಿಕರ ಕನಿಷ್ಠ ಸಂಖ್ಯೆಯನ್ನು 50ಕ್ಕೆ ಹೆಚ್ಚಿಸಲಾಗಿದೆ. ಈ ಎಲ್ಲ ತಿದ್ದುಪಡಿಯ ಮೂಲ ಉದ್ದೇಶ ಏನಿದೆ ಅದು ಉದ್ಯಮಿಗಳ ಪರವಾಗಿದೆ. ಅದಕ್ಕೆ ಸರ್ಕಾರ ಕೊಡುವ ಕಾರಣ ಕೊರೋನಾ ಇದೆಯಪ್ಪ, ಪಾಪ ಉದ್ಯಮಿಗಳು ಕಷ್ಟದಲ್ಲಿದ್ದಾರೆ ಅಂತ. ನಿರುದ್ಯೋಗ ಒಂದು ಕಡೆ ಇದೆ, ಇದರಿಂದ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಲ್ಲ. ಬಾಗಿಲೇ ಬಂದಾಗೆ ಅವರು ಮುಚ್ಚಬಹುದು ಅಂತ ಉದ್ಯಮಿಗಳು. ಈ ಅಪಾಯದ ಬಗ್ಗೆ ಬಹುತೇಕ ಕಾರ್ಮಿಕ ಸಂಘಟನೆಗಳು ಮಾತಾಡಿವೆ. ಆದರೆ ಸರ್ಕಾರ ಆದರೂ ಕೂಡ ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಆದರೆ ನನಗೆ ಇದರಲ್ಲಿರುವುದು ಇದು ಪ್ರಜಾವಾಣಿಯ ಹೆಡ್ಲೈನ್ಸು. ಕನ್ನಡಿಗರಿಗೆ ಶೇಕಡ 70ರಷ್ಟು ಉದ್ಯೋಗ ಅಂತ. ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನುವ ಒತ್ತಾಯ ಮೊದಲಿಂದ ಇತ್ತು. ಇದನ್ನು ಮೊದಲು ನಾನು ಸ್ವಾಗತಾರ್ಹ ಅನ್ನುವ ಮೂಲಕ ಇದರ ಹಿಂದಿರುವ ಮನಸ್ಸು, ಇದು ಸಾಧ್ಯತೆ ಏನು, ಇದು ಸಂವಿಧಾನದ ಆಶಯಗಳಿಗೆ ಅದು ಪೂರಕವಾಗಿದೆಯಾ ಅನ್ನೋ ಪ್ರಶ್ನೆಗಳ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಒಂದು, ಈ ವರದಿ ಏನು ಹೇಳುತ್ತೆ, ಹೊಸದಾಗಿ ಸ್ಥಾಪನೆಗೊಳ್ಳುವ ಕೈಗಾರಿಕೆಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ 70ರಿಂದ ಶೇಕಡ 100ರಷ್ಟು ಆದ್ಯತೆ ನೀಡುವ ಹೊಸ ಕೈಗಾರಿಕಾ ನೀತಿ 2020-25ಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಒಂದು ಆದ್ಯತೆ ನೀಡಬೇಕು ಅಂತ ಹೇಳುತ್ತೆ ಅಂತ ಈ ವರದಿಯಲ್ಲಿದೆ. ಆದರೆ ನನಗಿರುವ ಸಂಶಯ ಇದು ಎಲ್ಲಿ ಬಂತು ಗೊತ್ತಿಲ್ಲ. ಬಟ್ ಬೇರೆ ಪತ್ರಿಕೆಗಳಲ್ಲಿ ಇದು ಪ್ರಮುಖವಾಗಿ ಪ್ರಸ್ತಾಪ ಆಗಿಲ್ಲ. ನಾನು ಹಿಂದೂ ಪತ್ರಿಕೆ ಬಹುಮಟ್ಟಿಗೆ ನಾನು ಹಿಂದೂ ಪತ್ರಿಕೆಯನ್ನು ಅವರ ನಿಷ್ಪಕ್ಷಪಾತವಾದ ವರದಿಗೆ ನಾನು ನಂಬುತ್ತೀನಿ. ಇದರಲ್ಲಿ 70% to 100% ಅನ್ನೋದಿಲ್ಲ. ಮೇಜರ್ ರಿಹಾಲ್ ಆಫ್ ಲೇಬರ್ ಲಾಸ್ ಇನ್ ಕರ್ನಾಟಕ, ಟ್ರೇಡ್ ಯೂನಿಯನ್ಸ್ ಅಪ್ ಇನ್ ಆರ್ಮ್ಸ್, ಬಟ್ ಗೌರ್ಮೆಂಟ್ ಸೇಸ್ ಇಟ್ ಈಸ್ ಹೆಲ್ಪ್ ಟು ಇಂಡಸ್ಟ್ರಿ ಎಟ್ ದಿಸ್ ಟೈಮ್. ಈ 70%ರಿಂದ 100% ಅನ್ನೋದು ಅವರು ಹೇಳಿದರೆ, ಸಚಿವ ಹೇಳಿದರೆ ಮೂರ್ಖ ಮತ್ತು ಅಯೋಗ್ಯ. ಅವ್ರು ಹೇಳದೆ ಇವರು ಬರೆದ್ರೆ ಪತ್ರಿಕೆಯವರು ಮೂರ್ಖರು. ಮತ್ತು 70ರಿಂದ 100% ಆದ್ಯತೆಯನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಹೇಳಬೇಕು.
ಇದು ಸಂವಿಧಾನಗಳ ಆಶಯ ಪರವಾಗಿದೆ. ಒಂದು, ಈ ಆದ್ಯತೆ ಅನ್ನುವುದು ಎಲ್ಲೋ ಕಾನೂನಾತ್ಮಕವಾಗಿ ಅದಕ್ಕೆ ಶಕ್ತಿ ಇಲ್ಲ. ಅದನ್ನೇ ರವಿವರಂ ಕುಮಾರ್ ಅವರು ಹೇಳಿದ್ದಿದೆ, ನೀತಿಗೆ ಕಾನೂನು ರೂಪ ಸಿಗಲಿ. ಅವರೊಂದು ಮಾತು ಹೇಳ್ತಾರೆ, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಎಂಬ ನೀತಿಗೆ ಮೊದಲು ಕಾನೂನು ರೂಪ ಸಿಗಬೇಕು, ಅದಾಗ ಮಾತ್ರ ಇದು ಅನುಷ್ಠಾನ ಆಗ್ತದೆ ಅಂತ ಹಿರಿಯ ವಕೀಲ ಪ್ರೊಫೆಸರ್ ರವಿವರಂ ಕುಮಾರ್ ಹೇಳಿದರು. ಈಗಾಗಲೇ ಇರುವ ಕೈಗಾರಿಕೆಗಳಲ್ಲಿ ಈ ನೀತಿ ಕಾರ್ಯರೂಪಕ್ಕೆ ತರುತ್ತಾರೋ ಅಥವಾ ಹೊಸದಾಗಿ ಪ್ರಾರಂಭವಾಗುವ ಉದ್ಯಮಗಳಿಗೆ ಮಾತ್ರ ಅನ್ವಯಿಸುತ್ತಾರೋ ಎಂಬುದು ನೋಡಬೇಕಿದೆ. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವುದನ್ನು ನಾವೆಲ್ಲ ಒಪ್ತೀವಿ ಸ್ಥಳೀಯರಿಗೆ. ಇದು ಒಂದು ರೀತಿಯ ಮೀಸಲಾತಿ. ನೀವು ಖಾಸಗಿ ಸಂಸ್ಥೆಗಳಿಗೆ ಸಂವಿಧಾನಬದ್ಧವಾದ ಮೀಸಲಾತಿಯನ್ನು ಕೊಟ್ಟಿಲ್ಲ. ಅಲ್ಲಿ 18% ಮೀಸಲಾತಿನೂ ಇಲ್ಲ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನೂ ಇಲ್ಲ. ಹಾಗಿರುವಾಗ ಭಾಷಾ ಆಧಾರದ ಮೇಲೆ ಹೇಗೆ ಮೀಸಲಾತಿಯನ್ನು ಕೊಡ್ತೀರಿ? ನಮ್ಮ ಭಾರತದ ಸಂವಿಧಾನ ಭಾಷಾ ಆಧಾರದ ಮೀಸಲಾತಿಯ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆದ್ದರಿಂದ ಇದು ಕಾನೂನಿನ ಒಂದು ಪರೀಕ್ಷೆಗೆ ಒಳಪಡಬೇಕಾಗತ್ತೆ. ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನಿಕ ಪೀಠ ನೋಡಬೇಕು, ನೀವು ಭಾಷಾ ಆಧಾರದ ಮೇಲೆ ಕೊಡಬೇಕೋ ಬೇಡವೋ, ಅದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಆಗಬೇಕಾಗುತ್ತೆ. ಈ ಬಗ್ಗೆ ನಾನು ಕಾನೂನು ತಜ್ಞನಲ್ಲ. ಅದಿಲ್ಲದೆ ನೀವು ಹೇಗೆ ಕನ್ನಡಿಗರಿಗೆ 70ರಿಂದ 100% ಉದ್ಯೋಗ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪ್ರಾಕ್ಟಿಕಲ್? ಯಾವುದೇ ಮೀಸಲಾತಿ ಪ್ರತಿಶತ 50 ದಾಟಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಮಾನ ಇದೆ. 50% ಮೀಸಲಾತಿ ದಾಟಬಾರ್ದು ಅನ್ನೋದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ತಮಿಳುನಾಡಿನಲ್ಲಿ ಜಯಲಲಿತಾ ಇದ್ದಾಗ ಅವರೇ ಬೇರೆ ಕಾನೂನು ತಿದ್ದುಪಡಿ ಮಾಡಿದ್ರು. ಈಗ ನೀವು ಹ್ಯಾಕೆ ಕೊಡ್ತೀರಿ? ಇದರ ಸಾಧ್ಯತೆ ತಾವು ಯೋಚನೆ ಮಾಡಿದ್ದೀರಾ? ಅಥವಾ ನಾನು ಈ ವರದಿಯಲ್ಲಿ ಪ್ರಾಬ್ಲಮ್ಗಳಿದೆಯಾ ಅಂತ ಗೊತ್ತಿಲ್ಲ. ಸೊ ಇದರ ಮುಂದೆ ಹೇಳ್ತೇನೆ ನೋಡಿ. ಗುರುವಾರ ನಡೆದ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಈ ವಿಷಯ ತಿಳಿಸಿದರು. ರಾಜ್ಯದಲ್ಲಿ ಸ್ಥಾಪನೆಗೊಳ್ಳುವ ಉದ್ಯಮಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಎಂಬ ಬಹುದಿನಗಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದೆ. ಏನು ಸ್ಪಂದಿಸಿದ್ದೀರಿ? ಇದಕ್ಕೆ ಕಾನೂನಾತ್ಮಕವಾದ ಬೆಂಬಲ ಇಲ್ಲದೆ ಯಾರು ಮೀಸಲಾತಿ ಕೊಡ್ತಾರೆ? ಹೊಸ ಕೈಗಾರಿಕಾ ನೀತಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ 5 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ಹಾಗೂ 20 ಲಕ್ಷ ಉದ್ಯೋಗ ಸೃಷ್ಟಿ ಗುರಿ ಹೊಂದಲಾಗಿದೆ. ಈಗ ನೀವು ಮಾಡಿರುವ ಕಾನೂನು ತಿದ್ದುಪಡಿ ಇದ್ದ ಉದ್ಯೋಗವನ್ನು ಕಸಿದುಕೊಳ್ಳುವಂತಹದ್ದು. ಮತ್ತೆ ನೀವು 20 ಲಕ್ಷ ಉದ್ಯೋಗ ಸೃಷ್ಟಿ ಬಗ್ಗೆ ಜಗದೀಶ್ ಶೆಟ್ಟರ್ ಮಾತಾಡ್ತಾರೆ. ಇದನ್ನು ನಮ್ಮ ಮಾಧ್ಯಮಗಳು ವರದಿ ಮಾಡ್ತವೆ. ಅವರವ್ರು ಪ್ರಶ್ನೆ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ. ನೀವು ಒಂದು ಕಡೆ ಇರುವ ಉದ್ಯೋಗ ಕಳೆದುಕೊಳ್ಳುವಂಥ ಕಾನೂನು ತಿದ್ದುಪಡಿ ಮಾಡ್ತೀರಿ, ಇನ್ನೊಂದು ಕಡೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಇದನ್ನು ಯಾರ ಕಿವಿ ಮೇಲೆ ನೀವು ಲಾಲ್ಬಾಗ್ ಗಿಡದಕ್ಕೆ ಹೊರಟಿದ್ದು ಜಗದೀಶ್ ಶೆಟ್ಟರ್ ಅವರೇ? ಬಹಳ ಸ್ಪಷ್ಟವಾಗಿ ಕಾರ್ಮಿಕ ವಿರೋಧಿ ನೀತಿಯನ್ನು ತಾವು ಅನುಸರಿಸ್ತಾ ಇದ್ದೀರಿ ಈ ತಿದ್ದುಪಡಿಗಳ ಮೂಲಕ ಅಲ್ವಾ? ಆದರೆ ತಾವು ಉದ್ಯೋಗ ಸೃಷ್ಟಿಯ ಮಾತನಾಡ್ತೀರಿ. ನೀವು ಉದ್ಯಮಿಗಳ ಪರವಾಗಿರುವವರು ಅನ್ನೋದು ಯಾವ ಅನುಮಾನ ಕೂಡ ಇಲ್ಲ. ನೀವು ಕಾರ್ಮಿಕರ ಪರವಾಗಿರುವವರಲ್ಲ, ಬಡವರ ಪರವಾಗಿರುವವರಲ್ಲ. ನೀವು ಅದನ್ನು ಪ್ರೂವ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಅಂಥ ಸಿಚುವೇಶನ್ ಹೌ ಕ್ಯಾನ್ ಯು ಸೇ ದ್ಯಾಟ್? ಇದು ಕಾರ್ಮಿಕ ವಿರೋಧಿಯಾದ ತಿದ್ದುಪಡಿ. ಇದಕ್ಕೆ ಬಹಳ ಮಹತ್ವ ಕೊಟ್ಟಂಥ ನಮ್ಮೆಲ್ಲರ ಪ್ರೀತಿಯ ಪ್ರಜಾವಾಣಿ ಇದರ ಸ್ವಾಗತಕ್ಕೆ ಕಾಸಿಯಾ ಅಧ್ಯಕ್ಷರು ಅರಸಪ್ಪನವರು ಸ್ವಾಗತ ಮಾಡಿದ್ದಾರೆ, FKCC ಅಧ್ಯಕ್ಷರು ಸ್ವಾಗತ ಮಾಡಿದ್ದಾರೆ. ಆಯಿತಾ? ಇಂಟಕ್ನ ರಾಕೇಶ್ ಮಲ್ಲಿಯವರಿಗೂ ಕೆಲಸ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಅಲ್ಲ ಸ್ವಾಮಿ, ಕಾನೂನು ತಿದ್ದುಪಡಿ ಇಲ್ಲದೆ ಹೇಗ್ರಿ ಆದ್ಯತೆ ನೀಡಬೇಕು ಅನ್ನುವುದು ನಮ್ಮ ಆಶಯ. ನೀವು ಆ ಒಂದು ಆಶಯ ಕಾನೂನು ಆಗಲ್ಲ, ಅದು ನಿಲ್ಲಲ್ಲ. ಕಾನೂನು ಇಲ್ದಿದ್ದರೆ ಅದಕ್ಕೆ ನ್ಯಾಯಾಲಯದ ಮುಂದೆ ನಿಲ್ಲಲ್ಲ ಸ್ವಾಮಿ, ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರಲ್ಲಿ ಬೇರೆ ನಿಮ್ಮ ಹತ್ರ ಸ್ಪಷ್ಟತೆ ಇಲ್ಲ. ಈಗಾಗಲೇ ಇರುವ ಉದ್ಯೋಗಗಳಲ್ಲಿ ನೀವು ಪ್ರತಿಶತ 70ರಿಂದ 100% ಮೀಸಲಾತಿ ಕೊಡ್ಸೋಕ್ಕಾಗುತ್ತೆ ನಿಮಗೆ ಭಾಷಾ ಆಧಾರದ ಮೇಲೆ. ಇನ್ಫೋಸಿಸ್, ವಿಪ್ರೋ ಅಂತ ಸಂಸ್ಥೆಗಳಿವೆ. ಅವರು ಭಾರತದ ಎಲ್ಲ ಪ್ರದೇಶದ ಜನ ಬಂದು ಅಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲಿ ನೀವು 70ರಿಂದ 100% ಇಟ್ಕೊಳ್ಳಿ ಅಂತ ಉಳಿದವ್ರನ್ನ ಕೆಲಸದಿಂದ ಓಡಿಸ್ತೀರೋ? ಆ ಸಂಸ್ಥೆಗಳೇ ಬೆಂಗಳೂರನ್ನು ಕರ್ನಾಟಕ ಬಿಟ್ಟು ಹೈದರಾಬಾದಿಗೆ ಹೋಗ್ತವೆ. ಏನು ಮಾಡ್ತೀರ ಅವಾಗ? ಅದರ ಸಾಧಕ ಬಾಧಕ ನೋಡಿದ್ದೀರ ನೀವು? ಎಲ್ಲ ಇರುವ ಉದ್ಯಮಗಳು ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದರೆ ಏನು ಮಾಡ್ತೀರಿ? ಆವಾಗ ಉದ್ಯೋಗ ಸೃಷ್ಟಿ ಮಾಡ್ತೀರಾ, ಉದ್ಯೋಗ ಕಳಿತೀರ ನೀವು? ಒಂದು ಥರ ಆದ್ಯತೆ ಇದು ಆಶಯದಂತೆ ನನಗೆ ಕಾಣುತ್ತೆ. ಇದಕ್ಕೆ ಯಾವುದೇ ಕಾನೂನಾತ್ಮಕವಾದಂಥ ಒಂದು ಸಪೋರ್ಟೇ ಇಲ್ಲ. ಭಾರತದ ಸಂವಿಧಾನ ಇದ್ರ ಬಗ್ಗೆ ಏನೂ ಹೇಳಲ್ಲ. ಹೌ ಕ್ಯಾನ್ ಯು ಡೂ ಇಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಆದರೆ ಇದನ್ನು ಒಂದು ರೀತಿ ಮಹಾನ್ ಸಾಧನೆ ಅನ್ನುವಾಗ ಹೇಳಿದ್ದು ಪ್ರಜಾವಾಣಿ ಅಂತ ಒಂದು ಪತ್ರಿಕೆ. ಅದಕ್ಕೆ 8 ಕಾಲಮ್ ಹೆಡ್ಲೈನ್ ಹಾಕ್ಬಿಟ್ಟು ಇವತ್ತು ಬೆಳಗಾಗೋ ಹೊತ್ತಿಗೆ ಏನೋ ಆಗೋಗ್ಬಿಡುತ್ತೆ, ಕ್ರಾಂತಿಯನ್ನು ಮಾಡುತ್ತೆ ಅನ್ನೋ ರೀತಿ ಇದನ್ನು ಕವರ್ ಮಾಡಿದೆ. ಸೊ ಈ ನೀತಿಯಿಂದ ಆಗುವ ಬದಲಾವಣೆಗಳೇನು ಅನ್ನೋದು ಕೂಡ ಇದೆ ನೋಡಿ. ರಫ್ತಿನಲ್ಲಿ ಕರ್ನಾಟಕ ಈಗ ದೇಶದಲ್ಲಿ 4ನೇ ಸ್ಥಾನದಲ್ಲಿದ್ದು ಅದನ್ನು 3ನೇ ಸ್ಥಾನಕ್ಕೆ ಒಯ್ಯುವ ಗುರಿ ಹೊಂದಲಾಗಿದೆ. ಆಯಿತಾ?
ಕೈಗಾರಿಕಾ ವಾರ್ಷಿಕ ಬೆಳವಣಿಗೆ ದರ 10% ಇದ್ದು ಅದನ್ನು ಕಾಪಾಡಿಕೊಂಡು ಹೋಗುವುದು, ತಂತ್ರಜ್ಞಾನ ಮತ್ತು ಆವಿಷ್ಕಾರಕ್ಕೆ ಹೆಚ್ಚಿನ ಒತ್ತು ನೀಡುವಂಥದ್ದು. ಇನ್ನು ಯಾವ ಉದ್ಯಮಗಳಿಗೆ ಆದ್ಯತೆ ನೀಡಬೇಕು ಅನ್ನೋ ಯಾವುದು ಏನು ಕೈಗಾರಿಕಾ ನೀತಿ ಹೇಳುತ್ತೆ ಅಂತ. ಆಟೋಮೊಬೈಲ್ ವಾಹನಗಳ ಬಿಡಿಭಾಗಗಳು, ಮೆಷಿನ್ ಡಿಸೈನಿಂಗ್, ಫಾರ್ಮಸ್ಯೂಟಿಕಲ್ಸ್, ವೈದ್ಯಕೀಯ ಉಪಕರಣಗಳು, ಎಂಜಿನಿಯರಿಂಗ್, ಜ್ಞಾನಾಧಾರಿತ ಉದ್ಯಮ, ರಕ್ಷಣಾ ಉತ್ಪನ್ನಗಳು, ವಿದ್ಯುತ್ ಚಾಲಿತ ವಾಹನಗಳ ತಯಾರಿಕೆ ಉದ್ಯಮಗಳ ಆದ್ಯತೆ. ಉದ್ಯಮ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ, ಬೌದ್ಧಿಕ ಹಕ್ಕು ಪಡೆಯುವುದು ಪ್ರಾಮುಖ್ಯ. ಈ ರೀತಿ ಹೇಳ್ತಾ ಹೋಗುತ್ತೆ. ಆದರೆ ಇದರ ಸಾಧಕದ ಬಗ್ಗೆ ನಾನು ಹೇಳಿದೆ ನಿಮಗೆ. ಹಿಂದೂ ವರದಿ ಹೆಚ್ಚು ಭಾಳ ಸ್ಪಷ್ಟವಾಗಿದೆ, ಹೇಳ್ತಾ ಇದೆ ಈ ರೀತಿ. ಅದು 70%, 70ರಿಂದ 100% ಹೌ ಕ್ಯಾನ್ ಯು ಗಿವ್ ಮೀಸಲಾತಿ? ಇದನ್ನು ಬರೆಯೋರಿಗೆ ತಲೆ ಬೇಕು. ಹೌ ಕ್ಯಾನ್ ಮಿನಿಸ್ಟ್ರ್ ಕೇಳಬೇಕಲ್ವ ಅವ್ನು ಹೇಳಿದಾಗ, ಅಲ್ಲೇ 70ರಿಂದ 100% ಆದ್ಯತೆ ನೀಡಬೇಕು ಅಂತ ಹೇಳುತ್ತೆ. ಇದಕ್ಕೆ ಕಾನೂನಿನ ಬದ್ಧತೆ ಇದೆಯಾ? ಇದಕ್ಕೆ ಕಾನೂನಿನ ಸಪೋರ್ಟ್ ಇದೆಯಪ್ಪ ಅಣ್ಣಯ್ಯ? ಹ್ಯಾಂಗೆ ಮಾಡ್ತೀಯಪ್ಪ ಶೆಟ್ಟರ್ ಸಾಹೇಬ್ರೆ ಅಂತ ಕೇಳಬೇಕಲ್ವ? ಕೇಳೋರು ಏನು ಉತ್ತರ ಕೊಡ್ತಾರೆ ಅನ್ನೋದು ಹಾಕಬೇಕಲ್ವ ವರದಿಯಲ್ಲಿ? ಅದು ಯಾವುದೂ ಇಲ್ಲ. ಸೊ ಎನಿವೇ ದಟ್ ಹಿಂದೂ ವರದಿ ಇದನ್ನು ಹೇಳುತ್ತೆ. ಕರ್ನಾಟಕ ಗೌರ್ಮೆಂಟ್ ಆನ್ ಥರ್ಸ್ಡೇ announced a major review of labor laws, including the Industrial Dispute Act of 1947, the Contract Labor Regulation and Abolition Act of 1970, and the Factories Act of 1948. While trade unions have strongly opposed it, the government has said that the changes have been proposed to help industries, not help ಲೇಬರರ್ಸ್. ಲೇಬರ್ಗಲ್ಲ, ಇದು ಇಂಡಸ್ಟ್ರಿಗೆ ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ಟು ಹೆಲ್ಪ್ ದ ಇಂಡಸ್ಟ್ರಿ ಟು ಹಿಟ್ ಬೈ COVID-19 ಆ್ಯಂಡ್ ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂಡರ್ ದ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 2020-25 ವಿಚ್ ವಾಸ್ ಪಾಸ್ಡ್ ಬೈ ದ ಕ್ಯಾಬಿನೆಟ್ ಆನ್ ಥರ್ಸ್ಡೇ. Law and Parliamentary Affairs Minister J. Madhuswamy announced that the changes to the Industrial Dispute Act of 1947 will exempt industries that employ up to 300 workers from the provisions of the Act, raising the limit from the current exemption of those having up to 100 workers. So the overtime limit per quarters will be increased from 75 to 125 hours. The overtime limit per quarter will be increased from 75 to 125 hours with the amendment to the Factories Act of 1948. These were discussed in length at the cabinet before the arriving at the decision, the law minister said. ಸೊ ಇದು ಕಾರ್ಮಿಕ ವಿರೋಧಿಯಾದ ನೀತಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಉದ್ಯೋಗವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೋ ಅಥವಾ ಉದ್ಯೋಗವನ್ನು ಕಳೆದುಕೊಳ್ಳೋದಕ್ಕೆ ಮಾಡುತ್ತೋ ಅನ್ನೋ ಅನುಮಾನ ಇದೆ. ಇದು ಬಹಳ ಸ್ಪಷ್ಟವಾಗಿ ಉದ್ಯಮಿಗಳಿಗೆ ಸಹಾಯ ಮಾಡೋದಕ್ಕೆ ಮಾಡಿದ್ದು. ಇನ್ನು ಪ್ರತಿಶತ 70ರಿಂದ 100% ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸುಳ್ಳು. ಇದು ಕಾನೂನಿನಡಿ ನಿಲ್ಲಲ್ಲ. ನ್ಯಾಯಾಲಯ ಇದಕ್ಕೆ ಅಪ್ರೂವ್ ಮಾಡಲ್ಲ. ಇದು ಸಂವಿಧಾನದ ಪರವಾಗಿಲ್ಲ. ಆದರೆ ಕನ್ನಡಿಗರಿಗೆ ಏನೋ ಮಹಾನ್ ಸಾಧನೆ ಮಾಡಿಬಿಡ್ತಿದ್ದೀವಿ ಅಂತ ಹೇಳ್ತಾರೆ. ಇದನ್ನು ಮಾಡೋದಕ್ಕಿಂತ ಮೊದಲು ಕನ್ನಡಿಗರಿಗೆ ಮೀಸಲಾತಿ ಕೊಡುವುದಕ್ಕೆ ನೀವು ಕಾನೂನು ಮಾಡಬೇಕಾಗಿತ್ತು. ಕಾನೂನು ಮಾಡಿದರೆ ನಿಮ್ಮ ನಾವು ಬದ್ಧತೆಯನ್ನು ಒಪ್ಕೋತಿದ್ದೆ. ಕಾನೂನನ್ನು ಮಾಡಿದೆ, ಏನೋ ಮಾಡಿದೆ, ಇಲ್ಲಿ ಬಂದುಬಿಟ್ಟು ಹೇಳಿಬಿಟ್ಟು ಇದೇನೋ ಹಿಂಗೆ ಮನಸ್ಸಿಗೆ ಬಂದಂಗೆ ಹಾಕ್ಕೊಬಿಟ್ಟು ಅಲ್ವಾ. ಎನಿವೆ, ಇನ್ನೊಂದು ಸುದ್ದಿ, ಇವತ್ತು ಸಚಿನ್ ಮರಣದ ಅರ್ಹತೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ತೀರ್ಪು ಇವತ್ತು ಬರುತ್ತೆ ಅನ್ನುವ ಸುದ್ದಿ ಇದೆ. ರಾಜಸ್ಥಾನ ವಜಾಗೊಂಡ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಸೇರಿ 19 ಶಾಸಕರ ಅನರ್ಹತೆ ಅರ್ಜಿ ಬಗ್ಗೆ ತೀರ್ಪು ನೀಡೋದಕ್ಕೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿದೆ. ಆದರೆ ಈ ತೀರ್ಪು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಬದ್ಧ ಆಗಿರುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಸೊ ಅನರ್ಹತೆಗೆ ಸಂಬಂಧಿಸಿ ವಿಧಾನಸಭಾ ಸ್ಪೀಕರ್ CP ಜೋಶಿ ನೀಡಿದ್ದ ನೋಟಿಸನ್ನು ಪ್ರಶ್ನಿಸಿ ಪೈಲಟ್ ಮತ್ತು ಅವರ ಬಣದ ಶಾಸಕರು ರಾಜಸ್ಥಾನ ಹೈಕೋರ್ಟ್ ಹೋಗೋದು ಗೊತ್ತು. ಇವತ್ತೇನು ಬರುತ್ತೆ, ಭಾಳ ನಿರೀಕ್ಷೆ ಇಟ್ಟುಕೊಂಡಂಥ ತೀರ್ಪು. ಯಾಕೆಂದರೆ ಇದು ರಾಜಸ್ಥಾನದ ರಾಜಕೀಯದ ಮೇಲೆ ಒಂದು ಪರಿಣಾಮ ಬೀರೋದು ಮಾತ್ರ ಅಲ್ಲ, ಒಂದು ಅಶೋಕ್ ಗೆಹ್ಲೋಟ್ ಅವರ ಸರ್ಕಾರ ಅಳಿವುಳಿವಿನ ಪ್ರಶ್ನೆ ಇದೆ, ಹಾಗೆ ದೇಶದ ಜನತಂತ್ರ ಪ್ರಶ್ನೆ ಇದೆ. ಏನು ಆ್ಯಂಟಿ ಡಿಫೆಕ್ಷನ್ ಲಾ ಬಂದ ಮೇಲೆ 10 ಶೆಡ್ಯೂಲ್ ಸಂವಿಧಾನದೇನಿದೆ ಅದನ್ನೆಲ್ಲ ಉಲ್ಲಂಘಿಸುವುದಕ್ಕೆ ರಾಜಕೀಯ ಪಕ್ಷಗಳು ಈಗ ಬೇರೆ ದಾರಿಯನ್ನು ಹುಡುಕುವಂಥ ಕಾಲಘಟ್ಟ. BJP ಅದರಲ್ಲಿ ಮೇನ್ ಡ್ರೈವರ್. ಅದು ಈ ಬೇರೆ ದಾರಿಗಳನ್ನು ಹುಡುಕಿಸಿ ಪಕ್ಷಾಂತರ ಮಾಡಿಸಿ ವಿರೋಧಿ ಪಕ್ಷಗಳ ಸರ್ಕಾರವನ್ನು ಉರುಳಿಸುವ ಯತ್ನ ಏನು BJP ಮಾಡ್ತಾ ಇದೆ. ಅದಕ್ಕೆ ಅದಕ್ಕೆ ನ್ಯಾಯಾಲಯ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ಕೂಡ ನಾನು ನೋಡಬೇಕಾಗಿದೆ. ಇನ್ನು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ 530 ಕೋವಿಡ್ ಪ್ರಕರಣಗಳ ಪತ್ತೆ ರಾಜ್ಯದಲ್ಲಿ. ಮತ್ತೆ 530 ಮಂದಿ ಸೋಂಕಿತರಾಗಿದ್ದಾರೆ. ಸೋಂಕಿತರ ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಇನ್ನು ನಾನು ಡೇಟಿಂಗ್ ಆಸೆಯಿಂದ ಲಕ್ಷ ಕಳ್ಕೊಂಡಂತ ಇದೆಲ್ಲ ಬಂದಮೇಲೆ ಅಲ್ಲ ಆಯ್ತಪ್ಪ ಶಿವ ಶಿವ ಶಿವ
ಆಯಿತಾ. ಸೊ ಯಾವುದೋ ಕತ್ರಿ ಎದೆಗೆ ತಗಲಿ ತಂದೆ ಸತ್ತ ಕ್ರೈಮ್ ಸುದ್ದಿಗಳು ಕೂಡ ಈ ಒಂದು ಲಾಕ್ಡೌನ್ ಇದ್ದಾಗ ಕಡಿಮೆ ಇದ್ವು, ಈಗ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಸೊ ಇನ್ನೊಂದು ಭಾಳ ಮಹತ್ವದ ಸುದ್ದಿ ನಿನ್ನೆಯಿಂದ, ಅದು ಏನು ಕೋವಿಡ್ ನಿರ್ವಹಣೆಯಲ್ಲಿ 2,000 ಕೋಟಿ ಸಚಿವರ ಜೇಬಿಗೆ ಹೋಗಿದೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಸೊ ಅವರು ನ್ಯಾಯಾಂಗ ತನಿಖೆ ನಡೆಸಬೇಕು ಅನ್ನುವ ಒತ್ತಾಯವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದೆ. ನಿನ್ನೆ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷರು ಜೊತೆಯಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದು ನೋಡೋದಕ್ಕೆ ತುಂಬ ಸಂತೋಷ ಆಗ್ತಿತ್ತು ಕಣ್ರಿ. ಸೊ ಒಳಗಡೆ ಅವ್ರ ಮನಸ್ಸಿನಲ್ಲಿ ಒಬ್ಬರ ಬಗ್ಗೆ ಒಬ್ರಿಗೆ ಏನಿತ್ತು ಗೊತ್ತಿಲ್ಲ, ಒಬ್ಬರು ಕಾಲೆಳೆಯೋದು ಹೆಂಗೆ, ಇನ್ನೊಂದು ಕಾಲೆಳೆಯೋದು ಹೆಂಗೆ, ಅವ್ರನ್ನ ಮೆಟ್ಟದು ಹೇಗೆ ಅನ್ನೋ ಆಲೋಚನೆ ಇರ್ಬೋದು. ರಾಜಕಾರಣಿಗಳಿಗೆ ಅಂಥದ್ದೆಲ್ಲ ಇರುತ್ತೆ. ಆದರೆ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಅಟ್ಯಾಕ್ ಮಾಡಿದ್ದು ಭಾಳ ಚೆನ್ನಾಗಿತ್ತು. ಸೊ ಅದಕ್ಕೆ ಅವರು ಏನು ಸಿದ್ದರಾಮಯ್ಯನವ್ರ ಪ್ರಕಾರ 2,000 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ. ಕೋವಿಡ್ ನಿರ್ವಹಣೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ 4 ತಿಂಗಳಿನಲ್ಲಿ 4,167 ಕೋಟಿ ಖರ್ಚು ಮಾಡಿದೆ. ಅದರಲ್ಲಿ 2,000 ಕೋಟಿ ಸಚಿವರು ಹಾಗೂ ಅಧಿಕಾರಿಗಳ ಜೇಬಿಗೆ ಹೋಗಿದೆ ಅಂತೇಳಿದ್ದಾರೆ. ಇದು ಭಾಳ ಸೀರಿಯಸ್ ಆದ ಎಲಿಗೇಷನು. ಇದಾದ ಮೇಲೆ ನಿನ್ನೆನೇ 5 ಸಚಿವರು ಕೂಡ ಪತ್ರಿಕಾಗೋಷ್ಠಿ ಕೊಡಿದ್ರು. ಹಲವು ಮಾಹಿತಿಗಳ ಪ್ರಕಾರ ಯಡಿಯೂರಪ್ಪನವರು ಸಚಿವರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು ಅನ್ನೋದು. ಮೊದಲು ಯಡಿಯೂರಪ್ಪನ ತಾನೇ ಬಂದು ಪತ್ರಿಕಾಗೋಷ್ಠಿ ಕರಿತೀನಿ ಅಂತ ಅಂದಿದ್ದರು. ಆದರೆ ನಂತರ ಏನಾಯಿತು ಗೊತ್ತಿಲ್ಲ, ನಾನು ಬರಲ್ಲ, ನೀವೇ ಡಿಫೆಂಡ್ ಮಾಡ್ಕೊಳ್ರಿ ಅಂತ ಹೇಳಿ ಬೈದರು ಅಂತ ಹೇಳಲಾಗಿದೆ. ಆದ್ದರಿಂದ 5 ಜನ ಸಚಿವರ ಸಾಲ್ಗಟ್ಟು ಕೂತ್ಕೊಂಡು ಉತ್ತರ ಕೊಡ್ತಿದ್ರು. ಆದರೆ ಒಂಥರ ಹೇಗಿತ್ತು ಅಂದರೆ ಅವರು ಯಾವುದೇ ಉತ್ತರ ಕೂಡ ಅವರು ಡಿಫೆಂಡ್ ಮಾಡ್ಕೊಳ್ಳೋ ರೀತಿ ಚೆನ್ನಾಗಿದ್ದರೂ ಕೂಡ ಅವರು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಕಾಂಗ್ರೆಸ್ ಇದ್ದಾಗ ವೆಂಟಿಲೇಟರ್ ಖರೀದಿಗೆ ಎಷ್ಟು ಕೊಟ್ಟಿದ್ರು ಅದು ಇದು ಮಾತಾಡಿದ್ರು. ಇದು ಹೇಗೆ ಅಂದರೆ ನೀ ಕಳ್ಳ ಅಂದರೆ ನಾರಲ್ಲ ನೀನು ಕಳ್ಳ ಅಲ್ವಾ ಅನ್ನೋದಾಗಿ. ನೀವು ಕಾಂಗ್ರೆಸ್ ಇಂಥ ಕಳ್ಳತನಗಳನ್ನು ಅವ್ಯವಹಾರಗಳನ್ನ ಮಾಡುತ್ತೆ ಅನ್ನೋ ಕಾರಣಕ್ಕೆ ಜನ ಮನೆಗೆ ಕಳಿಸಿದ್ದಾರೆ, ಅವರು ಹೋಗಿದ್ದಾರಪ್ಪ. ಈಗ ನೀವೀಗ ನಿಮಗೆ ಏನು ಮಾಡಿದ್ರಿ, ನೀವು ಕಾಸು ಹೊಡೆದ್ರಲ್ಲಪ್ಪ ಅಣಯ್ಯ ಅಂತ ಅಂದರೆ ನೀವು ಹೋಗ್ಬಿಟ್ಟು ಅಯ್ಯೋ ನಾವೇನು ಕಾಸು ಹೊಡೆದೀವಿ, ಕಾಂಗ್ರೆಸ್ಸವ್ರು ಹೊಡೆದಿಲ್ವ ಅಂದರೆ ನಿಮಗೂ ಕಾಂಗ್ರೆಸ್ಸಿಗೂ ಏನು ರೀ ವ್ಯತ್ಯಾಸ ಉಳಿದಿದ್ದು? ನೀವು ಕಾಂಗ್ರೆಸ್ಸಿಂದ ಮಹಾನ್ ಸುಬುಗ್ರ, ನೀವು ಹೇಳ್ಕೊಂಡು ಬಂದ್ರಪ್ಪ. ಪಾರ್ಟಿ ವಿತ್ ಡಿಫ್ರೆನ್ಸ್, ಗೌರ್ಮೆಂಟ್ ವಿತ್ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ನಿಮ್ಮದು? ನೀವು ಏನು ಮಾತಾಡೋಕೆ ಹೋದ್ರು ಕಾಂಗ್ರೆಸ್ ಬೈತಿರಲ್ರಿ, ಕಾಂಗ್ರೆಸ್ ಹಂಗೆ ಮಾಡೋದು, ಕಾಂಗ್ರೆಸ್ ಹಂಗೆ. ಹೌದಪ್ಪ, ಅವ್ರು ಮಾಡಿದ್ದಕ್ಕೆ ಬಡ್ದು ಜನ ಕಳಿಸಿದಾರೆ, ಹೋಗಿ ಬಿದ್ದಿದ್ದಾರೆ ಅವರು ಅಧಿಕಾರ ಇಲ್ಲದೆ. ನಿಮ್ಮನ್ನು ತಂದು ಕೂಡಿಸಿದ್ದಕ್ಕೆ ಕಾಂಗ್ರೆಸ್ ಮಾಡಿದ್ದು ರಿಪೀಟ್ ಮಾಡೋದಕ್ಕೆ, ಕಾಂಗ್ರೆಸ್ ಮಾಡಿದ್ದನ್ನು ನೀವು ರಿಪೀಟ್ ಮಾಡ್ಬೋದಕ್ಕೆ ನಿಮ್ಗೆ ಡಿಫೆಂಡ್ ಮಾಡ್ಕೊಳಕ್ಕೆ ನಿಮ್ಗೆ ಕಳಿಸಿದ್ದು 5 ಜನ ಕೂತ್ಕೊಂಡು ಡಿಫೆಂಡ್ ಮಾಡಿದ್ರಲ್ಲಪ್ಪ, ಏನೂ ಮಾಡೋಕ್ಕಾಗಿಲ್ಲ ನಿಮಗೆ ಅಲ್ವಾ? ಸೊ ಎನಿವೆ ಇನ್ನೂ ಹಲವು ಸುದ್ದಿಗಳಿವೆ, ಆದರೆ ಸಮಯ ಆಗ್ತಾ ಇದೆ. ಎನಿವೆ ನೋಡೋಣ ಇವತ್ತು ರಾಜಸ್ಥಾನದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತೀರ್ಪು ಬರುತ್ತೆ ಅನ್ನೋದನ್ನು ನೋಡೋಣ. ಹಾಗೇನೆ ಲೆಟ್ ಅಸ್ ಸಿ ಆ್ಯಂಡ್ ವೇಟ್ ಇನ್ನೇನೇನಾಗುತ್ತೆ ಅಂತ. ಎನಿವೆ ಇದು ಇವತ್ತಿನ ದಿನ ತಮಗೆಲ್ಲ ಒಳ್ಳೆಯದಾಗಲಿ, ಸಂತೋಷದಾಯಕ ಆಗಿರಲಿ, ತಮ್ಮೆಲ್ಲ ಸಮಸ್ಯೆ ಬಗೆಹರಿಲಿ. ಏನು ಕೋವಿಡ್-19ನ ಹಾವಳಿ ಕಡಿಮೆ ಆಗಲಿ, ರಾಜ್ಯದಲ್ಲಿ ಏನು ಒಟ್ಟಾರೆ ವೃತ್ತಿ ಜೀವನವನ್ನು ಮತ್ತೆ ಪ್ರಾರಂಭ ಮಾಡೋಕ್ಕಾಗಲಿ. ಹೀಗೆ ಒಳ್ಳೆಯ ಆಶಯದೊಂದಿಗೆ ಇವತ್ತಿನ ಈ ಒಂದು ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.